ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನು ಅಂತ ನೀವು ನೋಡಿರ್ತೀರ, ತಮ್ಮಲ್ಲಿ ನೋಡಿರ್ತೀರ ಆಲ್ರೆಡಿ. ಸೀಮಂತ ಪ್ರಿಪ್ರೇಷನ್, ಬೇಬಿ ಶವರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಶ್ರೀಮಂತಕ್ಕೆ ಯಾವ ಥರ ತಂದಿದ್ದೀವಿ ರಿಟರ್ನ್ ಗಿಫ್ಟ್ಸ್ ಅಂತ ತೋರಿಸ್ತೀನಿ. ಫಸ್ಟು ಕವರು, ಹಾಂ, ಸೆಕೆಂಡು ಬ್ಲೌಸ್ ಪೀಸ್, ಮತ್ತು ಬ್ಯಾಂಗಲ್ಸ್. ಬ್ಯಾಂಗಲ್ಸ್ ಡಿಫ್ರೆಂಟ್ ಕಲರ್ಸ್ ಬ್ಯಾಂಗಲ್ಸ್ ತಂದಿದ್ದೀವಿ. 3-4 ಕಲರ್ಸ್, ಸೈಜು ಮತ್ತು ಕಲರ್ಸು. ಮತ್ತು ಈ ಥರ ಥೀಮ್ ಇರೋದು ಅರಿಶಿನ ಕುಂಕುಮದ್ದು ಗೊಂಬೆ ತಂದಿದ್ದೀವಿ. ಇದು ಅಷ್ಟೇ ಅರಿಶಿನ ಕುಂಕುಮದ್ದೇನೋ ಅದು ತಂದಿದ್ದೀವಿ. ಮತ್ತು ಸ್ವಲ್ಪ ಚಾಕ್ಲೇಟ್ಸ್ ಒಂದೊಂದು ಇಟ್ಟರೆ ಚೆನ್ನಾಗಿರುತ್ತಲ್ವಾ ಅಂತ ಚಾಕ್ಲೇಟ್ಸ್. ಮತ್ತು ಅಕ್ಕಿ ಕಾಳು ಹಾಕ್ತಿದ್ದೀವಿ. ಇದು ಬಂದುಬಿಟ್ಟು ಸುಮ್ಮನೆ ಪ್ರಿಂಟೌಟ್ ತೆಗ್ಸಿರೋದು, ನಾವೇ ಮಾಡ್ಕೊಂಡ್ಬಿಟ್ಟು ಚಾರ್ಜಿಬಿಟ್ಟಿಯಲ್ಲಿ ಪ್ರಿಂಟೌಟ್ ತೆಗ್ಸಿರೋದು. ನಮ್ಮ ನೇಮ್ ಕಾವ್ಯ ಶರತ್ ಬೇಬಿ ಶವರ್ ಅಂತ ಹಾಕ್ಬಿಟ್ಟು ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಟು ಸೆಲೆಬ್ರೇಟ್ ಅಂಡ್ ಬ್ಲೆಸ್ ಅವರ್ ಗ್ರೋಯಿಂಗ್ ಫ್ಯಾಮಿಲಿ ಅಂತ ಬರೆಸ್ಬಿಟ್ಟು ಇದರ ಓನಾಗಿ ನಾವೇ ಮಾಡಿ ಅದನ್ನು ಲಾಸ್ಟಿಗೆ ಬ್ಯಾಗಿಗೆ ಪ್ಯಾಕ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ವಿ. ಈ ಥರ ನಮ್ಮ ಸೀಮಂತ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಥರ ಪ್ಯಾಕ್ ಮಾಡ್ತೀವಿ ಜೊತೆನಲ್ಲಿ ಒಂದು ವಾಟರ್ ಬಾಟಲ್. ಹೌದು, ಮೇನ್ ನಾನು ರಿಟರ್ನ್ ಗಿಫ್ಟ್ ಹೇಳ್ಕೊಡ್ತೀನಿ ಅಂತಲೇ ಹೇಳಿಲ್ಲ. ವಾಟರ್ ಬಾಟಲ್, ಈ ವಾಟರ್ ಬಾಟಲ್ ಯಾವ ಥರ ಇದೆ ಅಂದರೆ ಎಲ್ಲ ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ತಂದಿದ್ದೀವಿ. ಎಲ್ಲ ಸಪ್ರೇಟ್ ತಗೊಂಡು ನಾವು ಪ್ಯಾಕ್ ಮಾಡ್ತೀವಿ. ವಾಟರ್ ಬಾಟಲ್ ಈ ಥರ ಇದೆ. ಸೊ ನಿಮಗೂ ಯಾರಿಗಾದ್ರೂ ಈ ರಿಟರ್ನ್ ಗಿಫ್ಟ್ಸ್ ಏನಾದರೂ ಬೇಕಂತಂದರೆ ಸೊ ನನ್ನ ಕೆಳಗಡೆ ಕಮೆಂಟ್ ಮಾಡಿ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಹೊಸದಾಗಿ. ನೀವೆಲ್ಲ ಕಮೆಂಟ್ ಮಾಡಿದ್ರೆ ಎಲ್ಲ ತಗೊಂಡ್ರೆ ಇದಕ್ಕೆ ಏನೇನು ಆಗ್ತೀವಿ ಅಂದರೆ ವಾಟರ್ ಬಾಟಲು ಎಲ್ಲನೂ ಕೊಡ್ತೀವಿ. ನೀವು ಏನೋ ಕೇಳ್ತೀರ ಅದನ್ನೆಲ್ಲ ಮಾಡ್ಕೊಂಡು ಕೊಡ್ತೀವಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಕಮೆಂಟ್ ಮಾಡಿ. ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಮಾಡಿರೋದು. ಇದು ಪ್ರೈಸ್ ಡೀಟೇಲ್ಸ್ ಯಾರಿಗಾದ್ರೂ ಬೇಕು ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ ರಿಪ್ಲೈ ಕೊಡ್ತೀವಿ. ಕಮೆಂಟಲ್ಲಿ ರಿಪ್ಲೈ ಕೊಡಲ್ಲ, DM ಮಾಡಿ ಹೇಳ್ತೀವಿ. ತುಂಬ ಕಾಸ್ಟ್ ಏನಿಲ್ಲ. ಬೇರೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರೋ ರಿಟರ್ನ್ ಗಿಫ್ಟ್ಸ್ ಎಲ್ಲ ಹೇಗೆ ಇದು ಮಾಡ್ತಾರೆ ಅಂತ, ಅದೆಲ್ಲ ತುಂಬ 150 ಪರ್ ಪೀಸು ಅನ್ನಂಗೆ ಕೊಡ್ತಾರೆ. ಬಟ್ ಆದರೂ ಇಷ್ಟೊಂದೆಲ್ಲ ಐಟಮ್ಸ್, ಕ್ವಾಲಿಟಿ ಐಟಮ್ಸ್ ಕೂಡ ಕೊಡಲ್ಲ. ಬಟ್ಲು ಇಲ್ಲಾಂದ್ರೆ ಏನಾದರೂ ಒಂದು ಕೊಡ್ತಾರೆ. ಸೊ ನಾವು ಅದಕ್ಕಿಂತ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿದ್ದೀವಿ. ಸೊ ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಅವ್ರದ್ದು ಮದುವೆ ನಡೀತಿದೆ. ಅವ್ರ ಮದುವೆಗೆ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ನಮಗೆ. ಸೊ ಫಸ್ಟ್ ಕಸ್ಟಮರ್ ಸಿಕ್ಕಿದ್ದಾರೆ ನಮಗೆ. ಹಾಂ, ಸೆಕೆಂಡು ವಿಡಿಯೋ ಮಾಡ್ತಿರೋದು ಹಂಗೆ ಸಿಗ್ತಾ ಹೋಗ್ತಾರೆ. ನಿಮ್ಗೆ ಯಾರಿಗಾರ ಬೇಕಂದ್ರೆ ಕಮೆಂಟ್ ಮಾಡಿ, ಆಯಿತಾ? ಹಾಯ್ ಗೈಸ್, ಇದು ಬಂದುಬಿಟ್ಟು ಏನು ಮಾಡ್ತಿದ್ದೀನಿ ಅಂತಂದರೆ, ಇದು ನಮ್ಮ ಶ್ರೀಮಂತ ಪ್ರಿಪ್ರೇಷನಲ್ಲಿ ಸೆಕೆಂಡ್ ಥಿಂಗ್ ಮಾಡ್ತಿರೋದು. ಅಂದರೆ ಇದೇನು ಅಂತ ಆಲ್ಮೋಸ್ಟ್ ಗೆಸ್ ಮಾಡ್ತೀರಾ ಯಾರಾದರೂ. ಇದಕ್ಕೆ ಜಸ್ಟ್ ಒಂದು ಬಾಕ್ಸು, ಮನೇಲಿ ಒಂದು ಖಾಲಿ ಬಾಕ್ಸ್ ಇತ್ತು. ಈ ಬಾಕ್ಸ್ಗೆ ನಾವು ಜಸ್ಟ್ ಪ್ರಿಂಟೌಟ್ ತೆಗೆಸ್ಕೊಬಂದಿದ್ದೀವಿ. ಈ ಥರ 2 ಪಿಂಕು, ಅಂದರೆ ಇಟ್ಸ್ ಗರ್ಲ್ ಅಂತ ಪಿಂಕು, ಮತ್ತು ಇವೆರಡೂ ತೆಗೆಸ್ಕೊಬಂದಿದ್ದೀವಿ. ಇದನ್ನು ಮತ್ತು ಆಪೋಸಿಟ್ಟಲ್ಲಿ ಈ ಪಿಂಕ್ ನಾನು 2 ಅಂಟಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಗಮ್ ಹಾಕಿ. ಈ ಥರ ಇದನ್ನು ಸ್ಟಿಕ್ ಮಾಡಿಬಿಟ್ಟು ಈ ಥರ 2 ಕಡೆನೂ ಒಂದು ಬಾಕ್ಸ್ ಮಾಡ್ತೀನಿ. ಇದನ್ನು ಕರೆಕ್ಟ್ ಶೇಪಲ್ಲಿ ನೀಟಾಗಿ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಏನು ಮಾಡ್ತೀನಿ ಅಂದರೆ, ಮೇಲೆ ಥರ್ಮೋಕೋಲ್ ಇರುತ್ತಲ್ಲ, ಅಂದರೆ ಒಂಥರ ಗೋಲ್ಡನ್ ಇದು, ಅದನ್ನು ಮೇಲೆ ಹಾಕ್ಬಿಟ್ಟು ಒಂದು ತೂತ ಮಾಡೋದು. ಅಂದರೆ ಕಾಯಿನ್, ಇವಾಗ ಹೆಂಗೆ ಕಾಯಿನ್ ಕಲೆಕ್ಟ್ ಮಾಡಿ ಕುಡುಕ್ತೀವಲ್ಲ ನಾವು, ಆ ಥರ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾರ್ಡ್ಸ್ ಮಾಡಿದ್ದೀನಿ. ನಾನು ತೋರಿಸ್ತೀನಿ ಕಾರ್ಡ್ಸ್ ಯಾವ ಥರ ಇದೆ ಅಂತ. ಅದರಲ್ಲಿ ಏನಂದರೆ ನೇಮ್ ಯಾರು ಬರೀತಿದ್ದಾರೆ ಅಂತ ಬರೆದ್ಬಿಟ್ಟು ಬಾಯರ್ಗೆ ಅಂತ ಟಿಕ್ ಮಾಡೋ ಥರ ಇದೆ. ಅದನ್ನು ಕೂಡ ಲ್ಯಾಪ್ಟಿವಿಟೀಸ್ ಇರ್ತೀವಿ. ಅದು ಬರೆದ್ಬಿಟ್ಟು ಇದ್ರೊಳಗಡೆ ಹಾಕೋದು, ಯಾರು ಏನು ಬರೆದಿದ್ದಾರೆ ಅಂತ ಅವಾಗಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ಇದು ಒಂದು ಸೆಕೆಂಡ್ ಪ್ರಿಪ್ರೇಷನ್. ಇದು ಯಾವ ಥರ ಫೈನಲ್ ಔಟ್ಕಮ್ ಬರುತ್ತೆ ಅಂತ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಜಸ್ಟ್ ಸೊ ನಾವು ಕಾವುದು ಸೀಮಂತಕ್ಕೆ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಂಗೆ ಶಿರಾದಲ್ಲಿ ಸಂತೆ ನಡೆಯುತ್ತೆ ಬೆಳಗ್ಗೆ. ಇವಾಗ 5:30 ಏನೋ ಆಗಿದೆ. ಸಂತೆಗೆ ಹೋಗ್ತೀವಿ. ಸಂತೆಲಿ ಸಿಗ್ತೀನಿ. ತೋರಿಸ್ತೀನಿ ತರಕಾರಿ ಹೆಂಗೆ ತಗೊಳೋದು ಅಂತ, ಸಂತೆ ಹೆಂಗಿರುತ್ತೆ ಅಂತ. ಬಾಯ್. ಟೊಮಾಟೊ ಇವತ್ತು 35-40 30 ರೂಪಾಯಿ ಮಾರ್ಬೇಕು. ಟೊಮಾಟೊ 10 ರೂಪಾಯಿ ಕೆ ಜಿ ಐತಿ. ಒಪ್ಪಲ್ಲಿ ನೀವು ಇವತ್ತು 405 ರೂಪಾಯಿ ಟೊಮಾಟೊ ಆಗಿರೋದು ಇವತ್ತು ನಮ್ಮ ಮಂಡ್ಯ. ಅಲ್ಲ, ಅಲ್ಲಿ ಮೋರಲ್ಲೇ ಕಮ್ಮಿ, ಅಷ್ಟಕ್ಕೆ ನೀವು ಹೇಳಿದ ರೆಡಿ ಮೋರಲ್ಲೇ ಸಿಗುತ್ತಾ? ನೆನ್ನೆ ಹೋಲ್ಸೇಲ್ಗೆ ಬರೋದೇ ಪ್ರೆಸೆಂಟ್ ಇವತ್ತು ಹೋಗಿ ನೋಡು ಟೊಮಾಟೊ ಹೆಂಗೈತೆ ಅಂತ. 30 ರೂಪಾಯಿ 35 ರೂಪಾಯಿ ಹೇಳ್ತಾರೆ. ಟೊಮೊಟೊ ಮಾಡ್ತಿದ್ದೀರಾ? ಹೆಂಗೆ ಕೆ ಜಿ? 35 ರೂಪಾಯಿ ಅಲ್ಲ? 35 ರೂಪಾಯಿನಾ ಕೆ ಜಿ? ನಂಗೆ ಅದು ಗೊತ್ತಿಲ್ಲ ಎಷ್ಟು ಅಂತ. ಹಾಂ, ನಮ್ಗೆ ಬೇಕಿದ್ರೆ 10 ಕೆ ಜಿ ಅಷ್ಟೇ ಅಲ್ಲ? ಅಲ್ಲ 20 kg ಬೇಡ ನಮ್ಗೆ ಅದಕ್ಕೆ. ಹುಳ್ಳಿಕಾಯಿ
ಏಯ್ ಕಾಸಿಮ್ ಆಯಿತು ಹೆಂಗೆ ಕೆ ಜಿ ಇವಾಗ ಬಟ್ ಇದು ಕ್ಯಾರೆಟ್ ಕಮ್ಮಿ ಆಯ್ತು ಇನ್ನ ಕೆ ಜಿ ಕಮ್ಮಿ ಆಯ್ತು ರೇಟು ಏ ಇಲ್ಲ ಜಾಸ್ತಿ ಇದೆ ಅದು ಏ ಸುಮ್ಮನಿರಪ್ಪ ನೀನು ಆಲೂಗಡ್ಡೆ 20 ಕಮ್ಮಿ ಇಲ್ಲ ಏ ಬ್ರೋ ಅದೊಂದು 15 kg ಬೇಕು ಅದಕ್ಕೆ ಸ್ವಲ್ಪ ಕಮ್ಮಿ ಅದು ಡಿಸ್ಕೌಂಟ್ ಕೊಟ್ರೆ ನಮ್ಗೆ ಖುಷಿ ಆಗುತ್ತೆ ತಗೊಳಕ್ಕೆ ಇದ್ರಲ್ಲಿ ಕೊಟ್ಟಿದೀಯಾ ಇವಾಗ ಅಷ್ಟೇ ಇದ್ರಲ್ಲಿ ಎಷ್ಟು ಕೊಟ್ರಿ 50 ರೂಪಾಯಿ ಕೊಡ್ತಾ ಇದೀನ ಅದನ್ನ ಸ್ವಲ್ಪ ಕಮ್ಮಿ ಮಾಡಷ್ಟೇ ಏ ನೀ ಮಾಡಪ್ಪ ಆಗುತ್ತೆ ಸೀಮಂತ ನನ್ನ ವೈಫ್ದು ಹೌದಾ ನಮ್ಮಣ್ಣ ಕರೀಲಿಲ್ಲ ನಮ್ಮಣ್ಣ ಮದುವೆಗೆ ಬಂದಿದ್ದಲ್ಲ ಮತ್ತೆ ನಮ್ಮಣ್ಣ ಕರೆದಿದ್ದ ತಾನೆ ನಮ್ಮಣ್ಣ ಕರೆದಿದ್ದ ತಾನೆ ಇಲ್ಲ ಜಾಸ್ತಿ ರೇಟ್ ಜಾಸ್ತಿ ಆಯಿತು ನೀವು ಎಷ್ಟು ಹೇಳಿದ್ರಿ 50 ಅಲ್ಲ ಹೇಳಿ ನೀವು 50ಕ್ಕೆ ನಾನು ಕೇಳಿದೆ ಅಲ್ಲ ಕೊಡ್ತೀರಲ್ಲ ಅವ್ರನ್ನ ಕೇಳಬೇಕು 52 kg 2 kg ಅಲ್ಲ ಒಂದೊಂದು kg 50 ರೂಪಾಯಿ ಏ ಕೊಡಿ ಅಣ್ಣ ಇಲ್ಲ ಅಣ್ಣ ಹುಳ್ಳಿಕಾಯಿ 2 kg 110 ಆಲೂಗಡ್ಡೆ 2 kg ಆಲೂಗಡ್ಡೆ 20 kg 15 kg 15 kg ಆಲೂಗಡ್ಡೆ 300 ಬೋಂಡ ಮೆಣಸಿನಕಾಯಿ 5 kg ಸುಮ್ಮನೆ ನೋಡು ಹಿಂಗೆ ಕಿತ್ಕೊಂಚೆ ಅಂತಾರೆ ನೀನು ತೀರ್ಕೆ ಮಾಡ್ತಾರೆ ನಾವು ನಿಂಗೆ ಕೊಡೋದು ಸುಮ್ಮನೆ ವಾವ್ ಹೇಗಿದೆ ಮೆಹಂದಿ ಇನ್ನ ಫುಲ್ ಕಂಪ್ಲೀಟ್ ಆಗಿಲ್ಲ. ಆಕ್ಚುಲಿ ನಾಳೆ ಬೇಬಿ ಶವರ್ ಇರೋದು. ನಾನು ಇವತ್ತು ಆಫ್ಟರ್ನೂನೇ ಹಾಕಿಸ್ಕೊಂತಿದ್ದೀನಿ ಬಿಕಾಸ್ ನೈಟ್ ಎಲ್ಲ ಹಾಕೊಂಡು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ನನಗೂ ಮಲ್ಗೋಕ್ಕೆ ಕಷ್ಟ ಆಗುತ್ತೆ ಅಂತ. ನಾಳೆ ಫಂಕ್ಷನ್ ಇರೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡಬೇಕಲ್ಲ, ಸೊ ಇವಾಗಲೇ ಹಾಕಿಸ್ಕೊಂತಿದ್ದೀನಿ. ನನ್ನ ತಂಗಿನೇ ಹಾಕ್ತಿರೋದು ರಂಜು, ಚೆನ್ನಾಗಿ ಆಗ್ತಿದ್ದಾಳೆ. ಭುವಿ ಓ ಭುವಿ ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಗಾಳಿ ಬೇಕಂತಿದ್ಯಾ? ಸಾಕೆ ಆಗ್ತಾಯ್ತಾ? ಶರು ಏನು ಮಾಡ್ತಿದ್ಯಾ ಶರು? ಶ್ರೀಮಂತ ಪ್ರಿಪ್ರೇಷನ್ ನೋಡಿ, ಈ ಥರ ಮಲ್ಲಿಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ರೀಲ್ ನೋಡಿ ಹಿಂಗೆ ಮಾಡಬೇಕು ಅಂತ ನಾವು ಡೆಕೋರೇಷನ್ ಕೇಳಿದ್ವಿ. ಸೊ ಅವನಿರೋನು 200 rupees ಪರ್ಸ್ ಪೀಸ್ ಅಂತ 200 rupees. ನಾವು ಇದನ್ನ ಈ ಹೂಕ್ಕೆ 400 ಕೊಟ್ಟಿದ್ದೀವಿ ಅಷ್ಟೇ. 400 ಇದೆಲ್ಲ ಬಂದಿದೆ. ಕಟ್ ಮಾಡಿ ಇಕ್ತಿದೆ. ಇವರು ಥ್ರೆಡ್ ತಂದಿದ್ದೀವಿ, ನನ್ನ ತಮ್ಮ ಮತ್ತು ಶರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಇಲ್ಲೇ ಕಿತ್ಕೊಂಡ್ಬಂದ್ಬಿಟ್ಟು ನಾವೇ ಮಾಡ್ತಾ ಇದ್ದೀವಿ ಮನೇಲಿ ಅಷ್ಟೇ. ನೆಕ್ಸ್ಟ್ ನಾವು ನಾನು ಅಲ್ಲೇ ಹೇಳಿದೆ ಗಿಫ್ಟ್ ಪ್ಯಾಕ್ ಮಾಡಬೇಕಾದ್ರೆ, ಬಿಸ್ನೆಸ್ ಮಾಡಬೇಕಾದ್ರೆ ಹೇಳಿ ಅಂತ. ಸೊ ನೆಕ್ಸ್ಟ್ ಯಾರಾದರೂ ಡೆಕೋರೇಷನ್ ಮಾಡಿಸ್ಬೇಕಂದ್ರೆ ಹೇಳಿ, ನಾವು ಇದೆ ಜಸ್ಟ್ ಶ್ರೀಮಂತ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಸೋಣ. ಪ್ರಿಪ್ರೇಷನ್ ಲಾಗು ನಿಮ್ಗೆ ಫೈನಲ್ ಔಟ್ಪುಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀವಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದೀವಿ ಅಂತ.